ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಕುಂಭಮೇಳಕ್ಕೆ ದೇಶ ವಿದೇಶದಿಂದ ಭಕ್ತರು ಆಗಮಿಸುತ್ತಿದ್ದಾರೆ. ಆದರೆ ಕರ್ನಾಟಕದಲ್ಲೂ ಕುಂಭಮೇಳ ನಡೆಯಲಿದೆ. ಹಾಗಾದ್ರೆ ಕರುನಾಡಲ್ಲಿ ಕುಂಭಮೇಳ ಎಲ್ಲಿ ನಡೆಯುತ್ತೆ, ಏನಿದರ ವಿಶೇಷ? ಇಲ್ಲಿದೆ ರಿಪೋರ್ಟ್. ಜಗತ್ತಿನ ಅತಿದೊಡ್ಡ ಧಾರ್ಮಿಕ ಕಾರ್ಯಕ್ರಮ, ನಾಗಸಾಧು ಅಘೋರಿಗಳ ಸಮಾಗಮ, ಭಕ್ತಿ ಭಾವದ ಸಂಗಮ, ಕೋಟ್ಯಾಂತರ ಹಿಂದೂಗಳ ಹಬ್ಬ. ಇದು ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರೋ ಮಹಾ ಕುಂಭಮೇಳ. 144 ವರ್ಷಗಳ ಬಳಿಕ ಜರುಗುತ್ತಿರೋ ಹಿಂದೂಗಳ ಮಹಾಪರ್ವ. ಕರುನಾಡಲ್ಲಿ ದಕ್ಷಿಣ ಭಾರತದ ಕುಂಭಮೇಳ. ಇದು ಅಪ್ಪಟ ಕನ್ನಡಿಗರ ಕುಂಭಮೇಳ. ಪ್ರಿಯ ವೀಕ್ಷಕರೇ, ದೇಶದಲ್ಲಿ ಕುಂಭಮೇಳ ನಡೆಯೋದು ಕೇವಲ 4 ಧಾರ್ಮಿಕ ಸ್ಥಳಗಳಲ್ಲಿ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್, ಉತ್ತರಾಖಂಡದ ಹರಿದ್ವಾರ, ಮಧ್ಯಪ್ರದೇಶದ ಉಜ್ಜಯಿನಿ ಹಾಗೂ ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಮಾತ್ರ ಕುಂಭಮೇಳ ನಡೆಯುತ್ತೆ. ಆದ್ರೆ ನಮ್ಮ ಕರುನಾಡಲ್ಲೂ ಕುಂಭಮೇಳ ನಡೆಯುತ್ತಾ ಬಂದಿದೆ ಅಂದ್ರೆ ನೀವು ನಂಬಲೇಬೇಕು. ನರಸೀಪುರದಲ್ಲಿ 3 ವರ್ಷಕ್ಕೊಮ್ಮೆ ಕುಂಭಮೇಳ. ಮೈಸೂರು ಜಿಲ್ಲೆಯಲ್ಲಿ ಸುಮಾರು 3.5 ದಶಕದಿಂದಲೂ 3 ವರ್ಷಗಳಿಗೊಮ್ಮೆ ಕುಂಭಮೇಳ ನಡೆಯುತ್ತೆ. ಟಿ ನರಸೀಪುರದ ತಿರುಮಕೂಡಿನಲ್ಲಿ ದಕ್ಷಿಣ ಭಾರತದ ಕುಂಭಮೇಳ ನಡೆಯುತ್ತಾ ಬಂದಿದೆ. ಈ ಬಾರಿ ಇದೇ ಫೆಬ್ರವರಿ 10ರಿಂದ 12ರವರೆಗೆ 3 ದಿನಗಳ ಕಾಲ ಕುಂಭಮೇಳ ಜರುಗಲಿದೆ. ಫೆಬ್ರವರಿ 10ರಿಂದ 12ರವರೆಗೆ ಪವಿತ್ರ ಸ್ನಾನ. ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಂತೆ ಟಿ ನರಸೀಪುರದಲ್ಲೂ ಸಂಗಮ ಸ್ಥಳವಿದೆ. ಕಾವೇರಿ, ಕಬಿನಿ ಹಾಗೂ ಸ್ಫಟಿಕ ನದಿಗಳು ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನದ ಬಳಿ ಸಂಗಮವಾಗಲಿವೆ. ಇದೇ ಸ್ಥಳದಲ್ಲಿ ಫೆಬ್ರವರಿ 11ರಂದು ಕಾವೇರಿ ಆರತಿ ನಡೆಯಲಿದೆ. 3 ದಿನಗಳ ಕಾಲವೂ ಪ್ರತಿದಿನವೂ ವಿವಿಧ ಕಾರ್ಯಕ್ರಮಗಳು ಜರುಗಲಿವೆ. ಸಂಗಮದಲ್ಲಿ ಪವಿತ್ರ ಸ್ನಾನಕ್ಕಾಗಿ 5 ಕಡೆ ಜಾಗವನ್ನ ಗುರುತಿಸಲಾಗಿದೆ. 1 ಯಾಗಶಾಲೆ, 6 ಕುಟೀರಗಳನ್ನ ನಿರ್ಮಿಸಲಾಗುತ್ತಿದೆ. ನರಸೀಪುರದ ತಿರುಮಕೂಡಲು ತ್ರಿವೇಣಿ ಸಂಗಮದಲ್ಲಿ 1989ರಿಂದಲೂ ಕುಂಭಮೇಳ ನಡೆಯುತ್ತಾ ಬಂದಿದೆ. ಆದಿಚುಂಚನಗಿರಿ, ಸುತ್ತೂರು ಹಾಗೂ ತಿರುಚಿ ಮಠದ ಶ್ರೀಗಳು ಮೊದಲ ಬಾರಿಗೆ ದಕ್ಷಿಣ ಭಾರತದ ಕುಂಭಮೇಳಕ್ಕೆ ಚಾಲನೆ ನೀಡಿದ್ರು. ಅಂದಿನಿಂದ ಇಂದಿನವರೆಗೂ ಇಲ್ಲಿ 11 ಕುಂಭಮೇಳಗಳು ನಡೆದಿವೆ. ಮೈಸೂರಿನ ಟಿ ನರಸೀಪುರದಲ್ಲಿ 12ನೇ ಕುಂಭಮೇಳಕ್ಕೆ ಅದ್ಧೂರಿ ಸಿದ್ಧತೆ ನಡೆದಿದೆ. ಪ್ರಯಾಗ್ರಾಜ್ಗೆ ಹೋಗಲು ಸಾಧ್ಯವಾಗದವರು ದಕ್ಷಿಣದ ಕುಂಭಮೇಳದಲ್ಲಿ ಭಾಗಿಯಾಗಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಿ ಪುನೀತರಾಗಿ. ಕ್ಯಾಮರಾಮನ್ ಸಚಿನ್ ಜೊತೆ ವಿನೋದ್ ಪಡುವಾರ್ಹಳ್ಳಿ. ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಕುಂಭಮೇಳಕ್ಕೆ ದೇಶ ವಿದೇಶದಿಂದ ಭಕ್ತರು ಆಗಮಿಸುತ್ತಿದ್ದಾರೆ. ಆದರೆ ಕರ್ನಾಟಕದಲ್ಲೂ ಕುಂಭಮೇಳ ನಡೆಯಲಿದೆ. ಹಾಗಾದ್ರೆ ಕರುನಾಡಲ್ಲಿ ಕುಂಭಮೇಳ ಎಲ್ಲಿ ನಡೆಯುತ್ತೆ, ಏನಿದರ ವಿಶೇಷ? ಇಲ್ಲಿದೆ ರಿಪೋರ್ಟ್. ಜಗತ್ತಿನ ಅತಿದೊಡ್ಡ ಧಾರ್ಮಿಕ ಕಾರ್ಯಕ್ರಮ, ನಾಗಸಾಧು ಅಘೋರಿಗಳ ಸಮಾಗಮ, ಭಕ್ತಿ ಭಾವದ ಸಂಗಮ, ಕೋಟ್ಯಾಂತರ ಹಿಂದೂಗಳ ಹಬ್ಬ. ಇದು ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರೋ ಮಹಾ ಕುಂಭಮೇಳ. 144 ವರ್ಷಗಳ ಬಳಿಕ ಜರುಗುತ್ತಿರೋ ಹಿಂದೂಗಳ ಮಹಾಪರ್ವ. ಕರುನಾಡಲ್ಲಿ ದಕ್ಷಿಣ ಭಾರತದ ಕುಂಭಮೇಳ. ಇದು ಅಪ್ಪಟ ಕನ್ನಡಿಗರ ಕುಂಭಮೇಳ. ಪ್ರಿಯ ವೀಕ್ಷಕರೇ, ದೇಶದಲ್ಲಿ ಕುಂಭಮೇಳ ನಡೆಯೋದು ಕೇವಲ 4 ಧಾರ್ಮಿಕ ಸ್ಥಳಗಳಲ್ಲಿ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್, ಉತ್ತರಾಖಂಡದ ಹರಿದ್ವಾರ, ಮಧ್ಯಪ್ರದೇಶದ ಉಜ್ಜಯಿನಿ ಹಾಗೂ ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಮಾತ್ರ ಕುಂಭಮೇಳ ನಡೆಯುತ್ತೆ. ಆದ್ರೆ ನಮ್ಮ ಕರುನಾಡಲ್ಲೂ ಕುಂಭಮೇಳ ನಡೆಯುತ್ತಾ ಬಂದಿದೆ ಅಂದ್ರೆ ನೀವು ನಂಬಲೇಬೇಕು. ನರಸೀಪುರದಲ್ಲಿ 3 ವರ್ಷಕ್ಕೊಮ್ಮೆ ಕುಂಭಮೇಳ. ಮೈಸೂರು
ಜಿಲ್ಲೆಯಲ್ಲಿ ಸುಮಾರು 3.5 ದಶಕದಿಂದಲೂ 3 ವರ್ಷಗಳಿಗೊಮ್ಮೆ ಕುಂಭಮೇಳ ನಡೆಯುತ್ತೆ. ಟಿ ನರಸೀಪುರದ ತಿರುಮಕೂಡಿನಲ್ಲಿ ದಕ್ಷಿಣ ಭಾರತದ ಕುಂಭಮೇಳ ನಡೆಯುತ್ತಾ ಬಂದಿದೆ. ಈ ಬಾರಿ ಇದೇ ಫೆಬ್ರವರಿ 10ರಿಂದ 12ರವರೆಗೆ 3 ದಿನಗಳ ಕಾಲ ಕುಂಭಮೇಳ ಜರುಗಲಿದೆ. ಫೆಬ್ರವರಿ 10ರಿಂದ 12ರವರೆಗೆ ಪವಿತ್ರ ಸ್ನಾನ. ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಂತೆ ಟಿ ನರಸೀಪುರದಲ್ಲೂ ಸಂಗಮ ಸ್ಥಳವಿದೆ. ಕಾವೇರಿ, ಕಬಿನಿ ಹಾಗೂ ಸ್ಫಟಿಕ ನದಿಗಳು ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನದ ಬಳಿ ಸಂಗಮವಾಗಲಿವೆ. ಇದೇ ಸ್ಥಳದಲ್ಲಿ ಫೆಬ್ರವರಿ 11ರಂದು ಕಾವೇರಿ ಆರತಿ ನಡೆಯಲಿದೆ. 3 ದಿನಗಳ ಕಾಲವೂ ಪ್ರತಿದಿನವೂ ವಿವಿಧ ಕಾರ್ಯಕ್ರಮಗಳು ಜರುಗಲಿವೆ. ಸಂಗಮದಲ್ಲಿ ಪವಿತ್ರ ಸ್ನಾನಕ್ಕಾಗಿ 5 ಕಡೆ ಜಾಗವನ್ನ ಗುರುತಿಸಲಾಗಿದೆ. 1 ಯಾಗಶಾಲೆ, 6 ಕುಟೀರಗಳನ್ನ ನಿರ್ಮಿಸಲಾಗುತ್ತಿದೆ. ನರಸೀಪುರದ ತಿರುಮಕೂಡಲು ತ್ರಿವೇಣಿ ಸಂಗಮದಲ್ಲಿ 1989ರಿಂದಲೂ ಕುಂಭಮೇಳ ನಡೆಯುತ್ತಾ ಬಂದಿದೆ. ಆದಿಚುಂಚನಗಿರಿ, ಸುತ್ತೂರು ಹಾಗೂ ತಿರುಚಿ ಮಠದ ಶ್ರೀಗಳು ಮೊದಲ ಬಾರಿಗೆ ದಕ್ಷಿಣ ಭಾರತದ ಕುಂಭಮೇಳಕ್ಕೆ ಚಾಲನೆ ನೀಡಿದ್ರು. ಅಂದಿನಿಂದ ಇಂದಿನವರೆಗೂ ಇಲ್ಲಿ 11 ಕುಂಭಮೇಳಗಳು ನಡೆದಿವೆ. ಮೈಸೂರಿನ ಟಿ ನರಸೀಪುರದಲ್ಲಿ 12ನೇ ಕುಂಭಮೇಳಕ್ಕೆ ಅದ್ಧೂರಿ ಸಿದ್ಧತೆ ನಡೆದಿದೆ. ಪ್ರಯಾಗ್ರಾಜ್ಗೆ ಹೋಗಲು ಸಾಧ್ಯವಾಗದವರು ದಕ್ಷಿಣದ ಕುಂಭಮೇಳದಲ್ಲಿ ಭಾಗಿಯಾಗಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಿ ಪುನೀತರಾಗಿ. ಕ್ಯಾಮರಾಮನ್ ಸಚಿನ್ ಜೊತೆ ವಿನೋದ್ ಪಡುವಾರ್ಹಳ್ಳಿ. ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಕುಂಭಮೇಳಕ್ಕೆ ದೇಶ ವಿದೇಶದಿಂದ ಭಕ್ತರು ಆಗಮಿಸುತ್ತಿದ್ದಾರೆ. ಆದರೆ ಕರ್ನಾಟಕದಲ್ಲೂ ಕುಂಭಮೇಳ ನಡೆಯಲಿದೆ. ಹಾಗಾದ್ರೆ ಕರುನಾಡಲ್ಲಿ ಕುಂಭಮೇಳ ಎಲ್ಲಿ ನಡೆಯುತ್ತೆ, ಏನಿದರ ವಿಶೇಷ? ಇಲ್ಲಿದೆ ರಿಪೋರ್ಟ್. ಜಗತ್ತಿನ ಅತಿದೊಡ್ಡ ಧಾರ್ಮಿಕ ಕಾರ್ಯಕ್ರಮ, ನಾಗಸಾಧು ಅಘೋರಿಗಳ ಸಮಾಗಮ, ಭಕ್ತಿ ಭಾವದ ಸಂಗಮ, ಕೋಟ್ಯಾಂತರ ಹಿಂದೂಗಳ ಹಬ್ಬ. ಇದು ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರೋ ಮಹಾ ಕುಂಭಮೇಳ. 144 ವರ್ಷಗಳ ಬಳಿಕ ಜರುಗುತ್ತಿರೋ ಹಿಂದೂಗಳ ಮಹಾಪರ್ವ. ಕರುನಾಡಲ್ಲಿ ದಕ್ಷಿಣ ಭಾರತದ ಕುಂಭಮೇಳ. ಇದು ಅಪ್ಪಟ ಕನ್ನಡಿಗರ ಕುಂಭಮೇಳ. ಪ್ರಿಯ ವೀಕ್ಷಕರೇ, ದೇಶದಲ್ಲಿ ಕುಂಭಮೇಳ ನಡೆಯೋದು ಕೇವಲ 4 ಧಾರ್ಮಿಕ ಸ್ಥಳಗಳಲ್ಲಿ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್, ಉತ್ತರಾಖಂಡದ ಹರಿದ್ವಾರ, ಮಧ್ಯಪ್ರದೇಶದ ಉಜ್ಜಯಿನಿ ಹಾಗೂ ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಮಾತ್ರ ಕುಂಭಮೇಳ ನಡೆಯುತ್ತೆ. ಆದ್ರೆ ನಮ್ಮ ಕರುನಾಡಲ್ಲೂ ಕುಂಭಮೇಳ ನಡೆಯುತ್ತಾ ಬಂದಿದೆ ಅಂದ್ರೆ ನೀವು ನಂಬಲೇಬೇಕು. ನರಸೀಪುರದಲ್ಲಿ 3 ವರ್ಷಕ್ಕೊಮ್ಮೆ ಕುಂಭಮೇಳ. ಮೈಸೂರು ಜಿಲ್ಲೆಯಲ್ಲಿ ಸುಮಾರು 3.5 ದಶಕದಿಂದಲೂ 3 ವರ್ಷಗಳಿಗೊಮ್ಮೆ ಕುಂಭಮೇಳ ನಡೆಯುತ್ತೆ. ಟಿ ನರಸೀಪುರದ ತಿರುಮಕೂಡಿನಲ್ಲಿ ದಕ್ಷಿಣ ಭಾರತದ ಕುಂಭಮೇಳ ನಡೆಯುತ್ತಾ ಬಂದಿದೆ. ಈ ಬಾರಿ ಇದೇ ಫೆಬ್ರವರಿ 10ರಿಂದ 12ರವರೆಗೆ 3 ದಿನಗಳ ಕಾಲ ಕುಂಭಮೇಳ ಜರುಗಲಿದೆ. ಫೆಬ್ರವರಿ 10ರಿಂದ 12ರವರೆಗೆ ಪವಿತ್ರ ಸ್ನಾನ. ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಂತೆ ಟಿ ನರಸೀಪುರದಲ್ಲೂ ಸಂಗಮ ಸ್ಥಳವಿದೆ. ಕಾವೇರಿ, ಕಬಿನಿ ಹಾಗೂ ಸ್ಫಟಿಕ ನದಿಗಳು ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನದ ಬಳಿ ಸಂಗಮವಾಗಲಿವೆ. ಇದೇ ಸ್ಥಳದಲ್ಲಿ ಫೆಬ್ರವರಿ 11ರಂದು ಕಾವೇರಿ ಆರತಿ ನಡೆಯಲಿದೆ. 3 ದಿನಗಳ ಕಾಲವೂ ಪ್ರತಿದಿನವೂ ವಿವಿಧ ಕಾರ್ಯಕ್ರಮಗಳು ಜರುಗಲಿವೆ. ಸಂಗಮದಲ್ಲಿ ಪವಿತ್ರ ಸ್ನಾನಕ್ಕಾಗಿ 5 ಕಡೆ ಜಾಗವನ್ನ ಗುರುತಿಸಲಾಗಿದೆ. 1 ಯಾಗಶಾಲೆ, 6 ಕುಟೀರಗಳನ್ನ ನಿರ್ಮಿಸಲಾಗುತ್ತಿದೆ. ನರಸೀಪುರದ ತಿರುಮಕೂಡಲು ತ್ರಿವೇಣಿ ಸಂಗಮದಲ್ಲಿ 1989ರಿಂದಲೂ ಕುಂಭಮೇಳ ನಡೆಯುತ್ತಾ ಬಂದಿದೆ. ಆದಿಚುಂಚನಗಿರಿ, ಸುತ್ತೂರು ಹಾಗೂ ತಿರುಚಿ ಮಠದ ಶ್ರೀಗಳು ಮೊದಲ ಬಾರಿಗೆ ದಕ್ಷಿಣ ಭಾರತದ ಕುಂಭಮೇಳಕ್ಕೆ ಚಾಲನೆ ನೀಡಿದ್ರು. ಅಂದಿನಿಂದ ಇಂದಿನವರೆಗೂ ಇಲ್ಲಿ 11 ಕುಂಭಮೇಳಗಳು ನಡೆದಿವೆ. ಮೈಸೂರಿನ ಟಿ ನರಸೀಪುರದಲ್ಲಿ 12ನೇ ಕುಂಭಮೇಳಕ್ಕೆ ಅದ್ಧೂರಿ ಸಿದ್ಧತೆ ನಡೆದಿದೆ. ಪ್ರಯಾಗ್ರಾಜ್ಗೆ ಹೋಗಲು ಸಾಧ್ಯವಾಗದವರು ದಕ್ಷಿಣದ ಕುಂಭಮೇಳದಲ್ಲಿ ಭಾಗಿಯಾಗಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಿ ಪುನೀತರಾಗಿ. ಕ್ಯಾಮರಾಮನ್ ಸಚಿನ್ ಜೊತೆ ವಿನೋದ್ ಪಡುವಾರ್ಹಳ್ಳಿ.